ರೈತರಿಗೆ ಸಬ್ಸಿಡಿಯಲ್ಲಿ ನೀಡಬೇಕಾದ ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ದಂಧೆ ನೆಲಮಂಗಲದಲ್ಲಿ ಬಯಲಾಗಿದೆ. ಖಾಸಗಿ ಗೋದಾಮಿನ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿ ಟನ್ಗಟ್ಟಲೆ ಯೂರಿಯಾ ಗೊಬ್ಬರವನ್ನು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಯೂರಿಯಾ ಸಿಗದೆ ರೈತರು ರೋಸಿ ಹೋಗಿದ್ದಾರೆ. ರೈತರು ಯೂರಿಯಾ ಬೇಕೇ ಬೇಕು ಅಂತ ಪ್ರತಿಭಟನೆಗಳನ್ನ ಮಾಡಿದ್ರು. ಇಲ್ಲಿ ಅದೇ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ದಂಧೆ ಬೆಳಕಿಗೆ ಬಂದಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ಗೆಜ್ಜಗದ ಹಳ್ಳಿಯ ಬಳಿಯ ಗೋಡೌನ್ನಲ್ಲಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯಲ್ಲಿ ರೈತರಿಗಾಗಿ ನೀಡುವ ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಶೇಖರಿಸಿ ಇರಿಸಿದ್ದರು. ಈ ಜಾಲದ ಬೆನ್ನಟ್ಟಿದ್ದ ಅಧಿಕಾರಿಗಳಿಗೆ ಸಿಕ್ಕಿದ್ದು ಅತಿ ದೊಡ್ಡ ಬೇಟೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,90,125 ಕೆಜಿಯಷ್ಟು ಸರ್ಕಾರದ ಯೂರಿಯಾ ಗೊಬ್ಬರ ಕಾಳಸಂತೆಯಲ್ಲಿ ಲಾಕ್ ಆಗಿಬಿಟ್ಟಿದೆ. ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಮುಖಾಂತರ 246 ರೂಪಾಯಿಗೆ ರೈತರಿಗೆ ಈ ಯೂರಿಯಾವನ್ನ ಕೊಡಲಾಗುತ್ತೆ. ಆದರೆ ಖದೀಮರು ಮಧ್ಯದಲ್ಲಿ ಡೀಲಿಂಗ್ ನಡೆಸಿ 2,000-3 ಸಾವಿರ ರೂಪಾಯಿ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ತಮಿಳುನಾಡಿನಲ್ಲಿ ಇದರ ಸುಳಿವು ಪಡೆದಿದ್ದ ಡಿಆರ್ಐ ಅಧಿಕಾರಿಗಳು ಅದರ ಬೆನ್ನಟ್ಟಿದ್ದಾಗ ಇದರ ಜಾಡು ನೆಲಮಂಗಲದ ಬಳಿ ಸಿಕ್ಕಾಕಿಕೊಂಡಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಶೇಖರಿಸಿ ಇಟ್ಟಿದ್ದ ಯೂರಿಯಾವನ್ನ ಜೊತೆಗೆ ಗೌಡನ್ ಕೂಡ ಸೀಜ್ ಮಾಡಿ ಕೇಸ್ ದಾಖಲಿಸಿದ್ದಾರೆ. ಇನ್ನು ಕೇರಳ ಮೂಲದ ತಜೀರ್ ಖಾನ್ ಯೂಸುಫ್ ಎಂಬಾತ 6 ತಿಂಗಳ ಹಿಂದೆ 40,000ಕ್ಕೆ ಗೋಡೌನ್ ಬಾಡಿಗೆ ಪಡೆದಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕಿ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸಬ್ಸಿಡಿ ಯೂರಿಯಾವನ್ನ ಈ ಗೋಡೌನ್ಗೆ ತಂದ ಬಳಿಕ ಬೇರೆ 50 ಕೆಜಿ ಚೀಲವನ್ನಾಗಿ ಮಾಡಿ 2,000ಕ್ಕೆ ಮಾರಾಟ ಮಾಡ್ತಾ ಇದ್ರು. ಈ ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬ ಬಗ್ಗೆ ಅನುಮಾನ ಕೂಡ ಮೂಡಿದೆ. ಇದೀಗ ಡಿಆರ್ಐ ಅಧಿಕಾರಿಗಳು ಈ ದಂಧೆಯನ್ನ ಬೇಟೆಯಾಡಿದ್ದಾರೆ. ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಈ ರೀತಿ ಕಾಳಸಂತೆ ಪಾಲಾಗ್ತಾ ಇದ್ದದ್ದನ್ನ ಸದ್ಯ ಒಂದು ಹಂತದಲ್ಲಿ ಅಧಿಕಾರಿಗಳು ತಡೆಗಟ್ಟಿದ್ದಾರೆ. ದೇಶವ್ಯಾಪಿ ಆವರಿಸಿರುವ ಈ ಜಾಲವನ್ನ ಮತ್ತಷ್ಟು ಭೇದಿಸಬೇಕಾಗಿದೆ.